ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ ಟು ಸ್ಪಾರ್ಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ, ಒಂದು ಬ್ಲ್ಯಾಕ್ ಬೋರ್ಡ್ ಮೇಲೆ ನಮ್ಮ ಬಿಸ್ನೆಸ್ ನೇಮ್ ಏನಿದೆ, ನಮ್ಮ ಚಾನಲ್ ನೇಮ್ ಏನಿದೆ, ಟು ಸ್ಪಾರ್ಕ್ಸ್ ಅಂತ, ಅದನ್ನು ಡಿಸೈನ್ ಮಾಡ್ತಾ ಇದ್ದೀವಿ ವಿತ್ ಅಕ್ರೈಲಿಕ್ ಸೆಟ್. ಸೊ ನನ್ನ ಜೊತೆ ಇವತ್ತು ನನಗೆ ಸಹಾಯ ಮಾಡೋಕ್ಕೆ ಅಂತ ನನ್ನ ಫ್ರೆಂಡ್ ಪರಿ ಇದ್ದಾರೆ. ಶಿ ಈಸ್ ಮೈ ಇನ್ವಿಸಿಬಲ್ ಫ್ರೆಂಡ್. ಸೊ ಶೀಲ್ ಬಿ ದ ಚಾಟರ್ ಬಾಕ್ಸ್ ಹಿಯರ್. ಅಂದರೆ ನಮಗೆ ಏನೇ ಪ್ರಶ್ನೆ ಇದ್ದರೂ ಆ್ಯಸ್ ಅ ವ್ಯೂವರ್ಸ್ ಅವ್ರಿಗೆ ಏನು ಪ್ರಶ್ನೆ ಇರುತ್ತೆ ಅದನ್ನು ಇವರೇ ಕೇಳಿ ಇಲ್ಲೇ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿಕೊಂಡು, ನಾನು ವಿಡಿಯೋ ಮಾಡೋವರೆಗೂ ಬೋರ್ ಆಗುತ್ತಲ್ವಾ, ಸೊ ಅದಕ್ಕೋಸ್ಕರ ನನಗೆ ಕಂಪ್ನಿ ಕೊಡೋಕ್ಕೆ ಅಂತ ನನ್ನ ಜೊತೆ ಯಾವಾಗಲೂ ಪರಿ ಇರ್ತಾರೆ. ಇಟ್ ಶಿ ಇಸ್ ಮೈ ಇನ್ವಿಸಿಬಲ್ ಫ್ರೆಂಡ್. ಸೇ ಹಾಯ್ ಟು ಎವ್ರಿ ಒನ್ ಪರಿ. ಹಾಯ್ ಎವ್ರಿವನ್, ನನ್ನ ಹೆಸರು ಪರಿ. ನಾನು ಅನುಕ ಅವರ ಇನ್ವಿಸಿಬಲ್ ಫ್ರೆಂಡ್. ಓಕೆ, ಯಾವಾಗಲೂ ಆರ್ಟ್ ಕ್ರಾಫ್ಟ್ ಮಾಡಬೇಕಾದ್ರೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕಲ್ವಾ, ಆ ಅಕ್ಕಗೆ ತಲೆ ತಿನ್ಬೇಕಲ್ವಾ. ಸೊ ಒಂದಷ್ಟು ಫನ್ನಿಯಾಗಿ ಪ್ರಶ್ನೆ ಕೇಳ್ತಾ ಅವ್ರಿಗೆ ಬೋರ್ ಆಗದೆ ಇರೋ ಥರ ನಾವು ಒಂದಷ್ಟು ಫನ್ನಿಯಾಗಿ ವಿಡಿಯೋ ಮಾಡ್ತಾ ಅವ್ರ ಜೊತೆ ಪೇಂಟಿಂಗಲ್ಲಿ ನಾವು ಕಂಪ್ನಿ ಕೊಡೋಣ. ಓಕೆ, ಪರಿ ಇಂಟ್ರೊಡಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತಲೆ ತಿನ್ನೋಕ್ಕೆ ಇರ್ತೀಯಾ? ಓಕೆ, ಪರವಾಗಿಲ್ಲ. ಒಂದಷ್ಟು ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿ ವಿವರ್ಸ್ ಏನು ಕ್ಲಾರಿಫಿಕೇಷನ್ ಡೌಟ್ಸ್ ಇರುತ್ತೆ ಅದನ್ನ ಕ್ಲಿಯರ್ ಮಾಡಬೇಕು. ಓಕೆ, ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಲೆಟ್ಸ್ ಸಿ ದ ಬ್ಲ್ಯಾಕ್ ಬೋರ್ಡ್. ಇದು ನಾನು ತಗೊಂಡಂತಹ ಬ್ಲ್ಯಾಕ್ ಬೋರ್ಡ್. ಇಚ್ಚಿ ಬಿಚ್ಚಿಯಲ್ಲಿ ನೋಡಿದ ತಕ್ಷಣ ನನಗೆ ಕ್ರಾಫ್ಟ್ನ ಮಾಡಬೇಕು ಅನ್ನೋ ಐಡಿಯಾ ಬಂತು. ಸೊ ಹಾಗಾಗಿ ಐ ಪಿಕ್ಡ್ ಅಪ್. ಅದೇ ಥರ ನನಗೆ ಮಾರ್ಟೇದು 80 ಕಲರ್ಸ್ ಆಫ್ ವಿವಿಡ್ ಪೇಂಟಿಂಗ್ ಸೆಟ್ ಕೂಡ ಇದೆ. ಸೊ ಈ ಪೇಂಟಿಂಗಲ್ಲಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಕ್ಕ ಎಲ್ಲ ಓಕೆ, ಯಾಕೆ ಬ್ಲ್ಯಾಕ್ ಕಲರೇ ತಗೊಂಡಿದ್ದೀರಾ? ತುಂಬ ಡಾರ್ಕ್ ಅಲ್ವಾ ಕಲರು? ನಿಮ್ಮ ನೇಮ್ ನೋಡಿದ್ರೆ ಟೂ ಸ್ಪಾರ್ಕ್ಸ್ ಅಂತ ಇದೆ, ಅಂದರೆ ತುಂಬ ಬ್ರೈಟ್ ಆಗಿರ್ಬೇಕು ತಾನೆ. ವೈ ಯು ಆರ್ ಟೇಕಿಂಗ್ ದ ಬ್ಲ್ಯಾಕ್ ಕಲರ್? ಹಾಂ ಪರಿ, ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದೆ ಗೊತ್ತಾ ನೀನು. ನಾನು ಒಪ್ಕೊತೀನಿ, ಬ್ಲ್ಯಾಕ್ ಈಸ್ ಅ ವೆರಿ ಡಾರ್ಕ್ ಕಲರ್. ಬಟ್ ಟೂ ಸ್ಪಾರ್ಕ್ಸಿಗೆ ನಾವು ಒಂದಷ್ಟು ಬ್ರೈಟ್ ಕಲರ್ನ ಆ್ಯಡ್ ಮಾಡಬೇಕು ಅನ್ನೋದು ಒಂದು ಮೆಂಟಾಲಿಟಿ ಇದ್ದರೆ, ನಾವು ಬೇಸ್ನ ಯಾವಾಗಲೂ ಡಾರ್ಕಾಗಿ ತಗೊಂಡಾಗ ನಾವು ಯಾವ ಬ್ರೈಟ್ ಕಲರ್ ಯೂಸ್ ಮಾಡ್ತೀವಲ್ವ ಆ ಬ್ರೈಟ್ ಕಲರು ಪಾಪಪ್ ಆಗುತ್ತೆ. ಮೀನ್ಸ್ ಲೈಕ್ ಬ್ಲ್ಯಾಕ್ ಇಸ್ ಅ ಯೂನಿವರ್ಸಲ್ ಕಲರ್, ತುಂಬ ಡಾರ್ಕ್ ಇರುತ್ತೆ. ನಾನು ಅದ್ರ ಮೇಲೆ ವೈಟ್ನ ಯೂಸ್ ಮಾಡಿದಾಗ ಆಲ್ಮೋಸ್ಟ್ ಆಲ್ ಎಷ್ಟೇ ದೂರದಿಂದ ನೋಡಿದ್ರು ಆ ಲೆಟರ್ಸು ಪಾಪಪ್ ಆಗಿ ಕಾಣ್ತಾ ಇರುತ್ತೆ. ಸೊ ನನಗೆ ಅದೇ ಬೇಕು ನನ್ನ ಡಿಸೈನ್. ಇನ್ನು ನಾನು ಯಾವ ಆರ್ಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ನಾನು ಇನ್ನೂ ಡಿಸೈಡೇ ಮಾಡಿಲ್ವೇ. ಬಟ್ ಡಿಸೈಡ್ ಮಾಡಿಲ್ಲ ಅಂದ್ರೂ ನಾನು ಏನೇ ಡಿಸೈನ್ ಮಾಡಿದ್ರು ಬ್ಲ್ಯಾಕ್ ಮೇಲೆ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಇವಾಗ ನನಗೆ ಅರ್ಥ ಆಯಿತು ನೀವು ಯಾಕೆ ಬ್ಲ್ಯಾಕ್ ಕಲರ್ನೇ ಚೂಸ್ ಮಾಡಿದ್ರಿ ಅಂತ. ವೆರಿ ಗುಡ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನನ್ನ ಯೋಚನೆ ಏನು ಅಂದರೆ, ಈ ನೇಮ್ ಬೋರ್ಡು ಈ ಸೈಜ್ ಇದೆ ಅಲ್ವಾ, ಯಾವ ಸೈಜಲ್ಲಿ ನಾವು ಟೂ ಸ್ಪಾರ್ಕ್ಸ್ನ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ ವೇಟ್, ನಾನು ಒಂದು ಲೆಟರ್ನ ಬರೆದು ನಿನಗೆ ತೋರಿಸ್ತೀನಿ. ಓಕೆನಾ? ಅದು ಕರೆಕ್ಟ್ ಆಗಿದೆಯಾ ಅಥವಾ ರಾಂಗ್ ಆಗಿದೆಯಾ ಅಂತ ಹೇಳ್ಬೇಕು. ಓಕೆ 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 ಫೈನ್, ಬೇಗ ಬರೀರಿ, ನಾನು ಕಾಯ್ತಾ ಇದ್ದೀನಿ. ಆಲ್ರೆಡಿ ಟಿ ಲೆಟರ್ನ ಬರೆದಾಯಿತು. ಇದು ಕರೆಕ್ಟ್ ಆಗಿದೆಯಾ? ಸೈಜ್ ಸರಿನಾ? ಹಾಂ, ಪರ್ಫೆಕ್ಟ್ ಆಗಿದೆ. ಈ ಸೈಜಲ್ಲಿ ಇದ್ದರೆ ಯಾರು ಬೇಕಾದರೂ ದೂರದಿಂದನೂ ಆ ನೇಮ್ನ ಕಂಡುಹಿಡಿಬೋದು. ಹೌದು ಪರಿ, ಪೇಂಟ್ ಮಾಡ್ತಾ ಮಾಡ್ತಾನೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ನನಗೆ ಅದಕ್ಕೆ ಆನ್ಸರ್ ಮಾಡು. ಓಕೆನಾ? ಯಾಕೆ ಪೀಪಲ್ ನಮ್ಮ ಚಾನಲ್ನ ನೋಡಬೇಕು ಅಂತ ಹೇಳ್ತೀಯಾ? ಹಾಂ, ಇದಕ್ಕೆ ನನಗೆ ಆನ್ಸರ್ ಗೊತ್ತಿದೆಯೋ ಗೊತ್ತಿಲ್ಲ. ಓಕೆ, ನನಗೆ ಅನ್ಸಿದ್ದೀನಿ ಹೇಳ್ತೀನಿ. ಮೇ ಬಿ ಯುವರ್ ಚೆರಿಸ್ಮಾ. ಐ ಡೋಂಟ್ ಥಿಂಕ್ ಸೊ. ಯುವರ್ ಕ್ವಶನಬಲ್ ಪೇಂಟಿಂಗ್ ಸ್ಕಿಲ್ಸ್. ಹೇ ಪರಿ, ನಿನಗೆ ಇದು ಸ್ವಲ್ಪ ಓವರ್ ಅನ್ನಿಸ್ತಿಲ್ವಾ? ಸೊ ನನ್ನ ಸ್ಕಿಲ್ಸ್ ಏನು ಪೇಂಟಿಂಗ್ ಸ್ಕಿಲ್ಸ್ ಕ್ವಶನಬಲ್ ಥರ ಇಲ್ಲಮ್ಮ. ನಾನು ಚೆನ್ನಾಗೇ ಮಾಡ್ತಾಯಿದ್ದೀನಿ. ನನ್ನ ಡ್ರಾಯಿಂಗ್ ಕ್ಲಾಸ್ ಸ್ಟೂಡೆಂಟಿಗೆ ನಾನು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಇಟ್ಸ್ ನಾಟ್ ಅ ಕ್ವಶನಬಲ್. ಓಕೆ, ಐ ಡೂ ಹ್ಯಾವ್ ಅ ವೆರಿ ಗುಡ್ ಸ್ಕಿಲ್ಸ್ ಇನ್ ಪೇಂಟಿಂಗ್. ಹಾಂ, ಆಯಿತು, ತಮಾಷೆಗೆ ಹೇಳಿದ್ದು ಅಷ್ಟೇ ಬಿಡು. ನಾನು ನೋಡಿಲ್ವಾ ನಿನ್ನ ಸ್ಕಿಲ್ಸ್ ಯಾವ ಥರ ಇದೆ ಅಂತ. ಹಾಂ, ದಟ್ಸ್ ಗುಡ್. ಕೊನೆಯಲ್ಲೂ ಒಪ್ಕೊಂಡೆ ಅಲ್ವಾ? ಇಲ್ಲ ಅಂದಿದ್ದಿದ್ರೆ ನಿನ್ನ ಗತಿ ಏನಾಗ್ತಿತ್ತು ಅಂತ. ಓಕೆ ಬಿಡು, ಪರವಾಗಿಲ್ಲ. ಯಾಕೆ ನಿನಗನ್ಸಿದ್ದು ನೀನು ಹೇಳ್ತೀಯ, ನನಗನ್ಸಿದ್ದು ನಾನು ಹೇಳ್ತೀನಿ ಅಲ್ವಾ? ಸೊ ಹೆಂಗೋ ಹಂಗೋ ಹಿಂಗೋ ಮಾತಾಡಿಕೊಂಡು, ಜಗಳ ಆಡ್ಕೊಂಡು, ಕೋಪ ಮಾಡಿಕೊಂಡು, ಫನ್ನಿಯಾಗಿ ಏನೋ ಕಾಮಿಡಿ ಮಾಡಿಕೊಂಡು ಕೊನೆಯಲ್ಲಿ ನೇಮಿಂಗ್ ಮುಗಿಸಿದ್ವಿ. ಲೆಟ್ಸ್ ಡಿಸೈನ್ ಸಮಥಿಂಗ್ ಡಾಟ್ ಆರ್ಟ್ ಆರ್ ಮಂಡಲ ಆರ್ಟ್ ಹಿಯರ್. ಓಕೆ ಓಕೆ ಅಕ್ಕ, ಇಲ್ಲಿ ನಾನು ನಿಮ್ಗೆ ಒಂದು ಸಜೆಷನ್ ಕೊಡಲಾ? ಹೆಂಗಿದ್ರು ಮಾಡ್ಟೇದು ವಿವಿಡ್ ಕಲರ್ಸ್ ತಗೊಂಡಿದ್ದೀರಾ, ಹೆಂಗಿದ್ರು ಕಲರು ಗ್ರೇಡಿಯಂಟ್ ಆಗಿದೆ. ಸೊ ನೀವೇನು ಮಾಡ್ಬೋದು ಗೊತ್ತಾ, ಇದಕ್ಕೆ ಡೈರೆಕ್ಟಾಗಿ ಡಾಟ್ ಆರ್ಟ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಮಂಡಲ ಆರ್ಟ್ಗಿಂತ. ಏನಂತೀರಾ?
ಹೌದಾ, ಓಕೆ, ನೋಡೋಣ. ನಿನ್ನ ಸಜೆಷನ್ನೇ ತಗೊಂಡು ನಾನು ಡಾಟ್ ಆರ್ಟೇ ಮಾಡ್ತೀನಿ, ಹೇಗೆ ಬರುತ್ತೆ ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಾಟ್ ಆರ್ಟ್. ಓಕೆ, ಮಾಡಿ ಮಾಡಿ, ಡಾಟ್ ಆರ್ಟು ಮಾಡಿ, ಮಂಡಲ ಆರ್ಟು ಮಾಡಿ. ನಾನಂತೂ ಬೇಡ ಅನ್ನಲ್ಲ, ಆದರೆ ಈ ಆರ್ಟ್ ಮಾಡ್ತಾ 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 ಸಂಬಳ ಕೊಡೋ ಜಾಬ್ನೇ ಬಿಟ್ಬಿಟ್ಟಿರ, ಹುಷಾರು. ಪರಿ, ನಾನು ಹಂಗೆಲ್ಲ ಮಾಡೋಕ್ಕೆ ಹೋಗಲ್ವೇ. ಹೆಂಗಿದ್ರು ನನ್ನ ಆರ್ಟ್ ಇದೆ, ನನ್ನ ಪ್ಯಾಷನ್ ಇದೆ, ನನ್ನ ಹಾಬಿ. ನಾನು ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ತುಂಬ ದೂರ ಇದೆ ಅದು. ನಾನು ಸಂಬಳ ಕೊಡೋ ಜಾಬ್ನ ಬಿಟ್ಕೊಂಡು ಕೂತ್ಕೊಂಡ್ರೆ ನನ್ನ ಕತೆ ಏನಾಗುತ್ತೆ ಗೊತ್ತಾ ನಿನಗೆ? ಕೊಡ್ತೀಯಾ ಸಂಬಳನ? ನೀನು ಕೊಡ್ತೀನಿ ಅಂದರೆ ನೋಡಪ್ಪ, ನಾನು ಇಲ್ಲೇ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಆರ್ಟ್ ಪೇಂಟ್ ಅಂತ ವಾರಕ್ಕೋ 15 ದಿನಕ್ಕೋ ಹಾಕೋ ವಿಡಿಯೋನ ಅಟ್ಲೀಸ್ಟ್ ಡೈಲಿ 1 ಅವರ್ ಅಂತ ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲಕ್ಕೂ ಹಾಕೊಂಡು ಹೋಗ್ತೀನಿ. ಏನು ಹೇಳ್ತೀಯಾ? ಕೊಡ್ತೀಯಾ? ಅಕ್ಕ, ನೀವೇನು ಹೇಳಿದ್ರಿ ನನ್ನ ಹೇಳಿ, ಇನ್ವಿಸಿಬಲ್ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡಿಸಿರೋದು ತಾನೇ. ಸೊ ನನ್ನ ದುಡ್ಡು ಕೂಡ ನಿಮ್ಗೆ ಇನ್ವಿಸಿಬಲ್ ಥರನೇ ಇರುತ್ತೆ. ಇನ್ವಿಸಿಬಲ್ ದುಡ್ಡು ತಗೊಂಡು ನೀವೇನು ಮಾಡ್ತೀರಾ? ಅದು ಕೊಟ್ಟರು ಕೊಡದೇ ಇದ್ರು ಏನೂ ಲಾಭ ಇಲ್ಲ. ನಿಮ್ಮ ಜಾಬ್ನ ಏನಿದೆ ನೀವೇ ನೋಡ್ಕೊಂಡೋಗಿ, ಅದಕ್ಕೂ ನನಗೂ ಸಂಬಂಧ ಇಲ್ಲಪ್ಪ. ನಿಮ್ಮ ಡೌಟ್ನ ಅಷ್ಟೇ, ನಿಮ್ಮ ಪ್ರಶ್ನೆಗಳನ್ನ ಅಷ್ಟೇ ನಾನು ಕ್ಲಾರಿಫೈ ಮಾಡೋಕ್ಕಾಗೋದು. ಇಂಥ ದುಡ್ಡಿನ ಸಮಾಸಕ್ಕೆಲ್ಲ ನಾನು ಬರಲ್ಲ. ನೋಡ್ದ ಎಂಥ ಉತ್ತರ ಕೊಟ್ಟೆ ನಾನು ಕೇಳಿದ ಪ್ರಶ್ನೆಗೆ. ಪರವಾಗಿಲ್ಲ ಬಿಡು, ನನಗೇನು ಬೇಜಾರೇನೂ ಆಗಿಲ್ಲ. ಸೊ ನಿನ್ನ ಪಾಡಿಗೆ ನಿನ್ನ ಪ್ರಶ್ನೆ ಕೇಳಮ್ಮ ಸಾಕು. ನಿನ್ನ ದುಡ್ಡು ಬೇಡ, ಏನೂ ಬೇಡ ನನಗೆ. ಇನ್ವಿಸಿಬಲ್ ಆಗಿ ಇದ್ಬಿಡು. ಓಕೆ, ಮಾತಾಡ್ತಾ ಆಲ್ರೆಡಿ ನಮ್ಮ ಡಿಸೈನ್ ಕೂಡ ಮುಗ್ದೋಯ್ತು. ಅಂದಿದ್ದ ಹಾಗೆ ಡಾಟ್ ಆರ್ಟೇ ಮಾಡಿ ಆಲ್ಮೋಸ್ಟ್ ಆಲ್ ಡಿಸೈನ್ನ ಮುಗಿಸಾಯಿತು. ಇವಾಗ ಇದನ್ನೇನು ಮಾಡಬೇಕು? ಗೋಡೆಗೆ ಹ್ಯಾಂಗ್ ಮಾಡಿ ನಮ್ಮ ಡಿಸೈನ್ ಹೆಂಗಿದೆ ಅಂತ ನೋಡೋಣ. ಏನಂತೀಯ ಪರಿ? ನೋಡು, ನಿನ್ನ ಕಂಪ್ನಿ ಕೊಡ್ತಾ ಏನು ಸಖತ್ತಾಗಿ ನಿನ್ನ ಸಜೆಷನಿಂದ ನಾನು ನೇಮ್ ಬೋರ್ಡ್ನ ಮುಗಿಸಿದ್ದೀನಿ ಅಂತ. ಮತ್ತೆ ನಾನು ಅಂದರೆ ಸುಮ್ಮನೆ ಅನ್ಕೊಂಡ್ರೆ ಅಕ್ಕ, ಅದೇ ಥರನೇ ಫುಲ್ಲು ಸಕ್ಸಸ್ಸು. ಪರಿ ಕೈ ಇಟ್ಲು ಅಂತಂದರೆ ಅಲ್ಲೆಲ್ಲ ಫುಲ್ಲು ಸಕ್ಕದಾಗೆ ಬರುತ್ತೆ. ನೋಡಿ ಹೆಂಗೆ ಎಕ್ಸಾಂಪಲು ನಿಮ್ಮ ನೇಮ್ ಬೋರ್ಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟೇ ದೂರ ಹೋದರೂ ಅಟ್ಲೀಸ್ಟ್ ಲೆಟರ್ ಕಾಣಲಿಲ್ಲ ಅಂದರೆ ಏನೋ ಡಿಸೈನ್ ಇದೆ ಅಂತ ಗೊತ್ತಾಗಲ್ವಾ? ಅಷ್ಟೇ ಬೇಕಾಗಿರೋದು ಬಿಡಿ. ಅಮ್ಮ ಒಪ್ಕೋತೀನಿ, ಕೊಡಬೇಕು ಬಿಲ್ಡಪ್ನ, ಆದರೆ ಈ ಲೆವೆಲಿಗಲ್ಲ. ಆಯಿತು ಬಿಡಮ್ಮ, ಏನೋ ನಿನ್ನ ಸಜೆಷನಿಂದ ಏನೋ ಡಾಟ್ ಆರ್ಟ್ ಮಾಡಿದೆ, ಆದರೆ ಮಾಡಿದ್ದು ನನಗಲ್ವೇನೆ. ನನಗಾರು ಒಂಚೂರಾದರೂ ಕ್ರೆಡಿಟ್ ಕೊಡಬೇಕಲ್ವಾ? ನೀನು ಹೇಳ್ದೆ ಅಂದ್ಬಿಟ್ಟು ನಾನು ಡಾಟ್ ಆರ್ಟ್ ಮಾಡಿದ್ರೆ ಸಖತ್ತಾಗಿ ಬಂದ್ಬಿಡ್ತಾ? ಹಂಗಾದ್ರೆ ನನ್ನ ಸ್ಕಿಲ್ಸ್ ಇಲ್ಲದೆ ಇಲ್ಲೇನು ಮಾಡೋಕ್ಕಾಗಲ್ವಾ? ಯಾವತ್ತೂ ಫಸ್ಟ್ ಸ್ಟೆಪ್ಪು ಇಂಪಾರ್ಟೆಂಟ್ ಆಗಿರುತ್ತೆ, ಗೊತ್ತಾ ಅಕ್ಕ ನಿಮಗೆ? ಸೊ ಫಸ್ಟ್ ಸ್ಟೆಪ್ಪಲ್ಲೇ ನಾನು ಇದು ಚೆನ್ನಾಗಿರುತ್ತೆ ಅಂತ ಹೇಳಿದೆ, ಅದನ್ನು ನೀವು ಮಾಡಿದ್ರಿ. ಈ ಫಸ್ಟ್ ಸ್ಟೆಪ್ಪಲ್ಲೇ ನಾನು ರಾಂಗ್ ಆಗಿ ಹೇಳಿದ್ರೆ ಅದನ್ನು ಮಾಡ್ತಾ ಇದ್ರಾ? ಇಲ್ಲ ತಾನೇ, ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತಾ ಇರಲಿಲ್ಲ. ಇವಾಗ ನಾನು ಹೇಳಿದೆ, ಇದು ಚೆನ್ನಾಗಿ ಬಂದಿದೆ, ಸೊ ಕ್ರೆಡಿಟು ನನಗೆ ಬರಬೇಕು. ಆಯ್ತು ಬಿಡಮ್ಮ, ನಿನಗೆ ಕ್ರೆಡಿಟ್ ಕೊಡ್ತೀನಿ. ಓಕೆ ಗಾಯ್ಸ್, ಸೊ ಐ ಫಿನಿಶ್ ದ ನೇಮ್ ಬೋರ್ಡ್. ಫುಲ್ ಕ್ರೆಡಿಟು ಪರಿಗೆ ಹೋಗುತ್ತೆ. ಅವರೇ ನನಗೆ ಐಡಿಯಾ ಕೊಟ್ಟಿದ್ದು, ಹಾಗಾಗಿ ಇದು ಸೂಪರಾಗಿ ಬಂತು. ಸೊ ಲೆಟ್ಸ್ ಗಿವ್ ಅರ್ ಅ ಬಿಗ್ ಅಪ್ಲಾಸ್. ಜೋಕ್ಸ್ ಪಾರ್ಟ್, ನಾನು ವಿಡಿಯೋ ಮಾಡಬೇಕಾದ್ರೆ ತುಂಬ ಎಂಜಾಯ್ ಮಾಡಿದೆ ವಿತ್ ಮೈ ಇನ್ವಿಸಿಬಲ್ ಫ್ರೆಂಡ್ ಪರಿ ಎಕ್ಸ್ಪೆಷಲಿ. ಸೊ ಆ ಪ್ರೋಸೆಸ್ ಅಂದ್ಕೊಂಡಿದ್ದಕ್ಕಿಂತ ಪ್ರೋಸೆಸ್ಸಲ್ಲಿ ನನ್ನ ಪೇಂಟಿಂಗ್, ನನ್ನ ನೇಮ್ ಬೋರ್ಡ್ ತುಂಬ ಚೆನ್ನಾಗಿ ಬಂತು. ಆ ಔಟ್ಪುಟ್ ರಿಸಲ್ಟ್ ಏನಿತ್ತು ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಸೊ ಯು ಆಲ್ಸೋ ಲೈಕ್ ದಟ್ ಪ್ರೋಸೆಸ್. ಪ್ಲೀಸ್ ಡೂ ಲೈಕ್, share and subscribe. Thank you so much guys for watching a full video.